ಆ ಸುಳಿಗೆ ಮಾಡಿರಣ್ಣ ಸುಳಿಗೆ ಮಾಡಿರಣ್ಣ ಒಂದರು ತಿಳಿಯಬಾರದಣ್ಣ. ಕೆಲಸದಲ್ಲಿ ಇವನಾಗಿರ್ಬೇಕು. ಪಾಪ ಕೆಲವು ದಿವಸ ಆಯ್ತು ನನ್ನ ಮಕ್ಕಳಿಗೆ, ಆದ್ರೂ ಅವನು ನೋಡಿ ಎಲ್ಲ ಬರಬೇಕು ಅಲ್ಲೇ ಬಂದ ಅಂದ್ರೆ ಕೆಲಸದಲ್ಲಿ ಆಸಕ್ತಿ ಅವನಿಗೆ. ಏನ್ ಮಾಡ್ರು ಇವ್ ಕರೆಯುತ್ತ ಕರೆಯುವ ಮೊದಲೇ ಹೋಗಿ ನಿಂತ್ಕೊಬಿಟ್ರೆ ಮತ್ತೆ ಕರು ಪ್ರಶ್ನೆ ಇಲ್ಲಲ್ಲ. ಅದು ಅವನ ಬುದ್ಧಿವಂತಿಕೆ ಅಂತ ಬಂದೆ. ನನಗೆ ಸಂತೋಷ ಆಯ್ತು ಬಿಡು, ಯಾಕೆಂದ್ರೆ ನಮ್ಗೆ ಹೂ ಅನ್ಲಿಕ್ಕಾದ್ರೂ ನೀವು ಒಬ್ಬ ಇದೆಯಲ್ಲ, ಇಲ್ಲಿ ಹೋದ್ರೆ ನಾವು ಒಬ್ಬನೇ ಮಾತಾಡ್ಸಾಗ್ರಿ, ಅದು ಒಳ್ಳೇದೇ. ಒಂದು ಅವ್ರು ಹೂ ಹಾಕಿದ್ರೆ ನೀವು ಹಾಕಬೇಡ, ಅರ್ಥ ಆಯ್ತಾ? ಅವ್ರು ಸುಮ್ಮನಿದ್ರೆ ನೀವು ಹೂ ಹಾಕು, ಕಲ್ಪನೆ ಮಾಡ್ಕೋ. ಅಂತೂ ಇವರು ನನ್ನ ದಾರಿಗೆ ಬಂದ್ರು. ನೀವು ಮೊದ್ಲು ಹೇಳಿದ್ದೆ ಅಂತದ್ದು ನೀವು, ಅದು ನನಗೆ ಸಂತೋಷ ಕೊಟ್ಟದ್ದು. ಎಂತ ಬದುಕುವ ನಿಜವಾಗ ಅದನ್ನು ಕಲ್ತ್ಕೊಳ್ಬೇಕು. ನಾನು ಜೀವಮಾನದಲ್ಲಿ ಹೆಜ್ಜೆ ಆದದ್ದೇ ಆ ವಿಭಾಗದಲ್ಲಿ. ನನ್ನ ಹೆಜ್ಜೆಸ್ತಿಗೆ ಎಲ್ಲಿವರೆಗೆ ಅಂದ್ರೆ ಬದುಕು ಕಲೆ ಕಲಿಯಲಿಲ್ಲ ಇವತ್ತಿನವರೆಗೂ. ಮೋಸ ಆದದ್ದು ಅದೇ, ಬದುಕುವ ಕಲೆ. ಅದು ಒಂದು ಕಲೆಯೇ, ಅದು ಎಲ್ಲವರಿಗೂ ಬರುವುದಿಲ್ಲ. ಹೊತ್ತಿಗೆ ಅಷ್ಟು ಹೊತ್ತಿಗೆ ಎದುರಿದ್ದವನಿಗೆ ಯಾವುದು ಒಳ್ಳೇದು ಕೊಡ್ತದೋ ಅವನಿಗೆ ಸಂತೋಷ ಆಗ್ತದೋ ಆ ರೀತಿ ಮಾತಾಡಿದ್ರೆ ಅದು ಬದುಕು ಕಲೆ. ಅದು ನಿಮಗೆ ಸ್ವಲ್ಪ ಹೆಚ್ಚಿನ ಅಭ್ಯಾಸ ಅದೇ ಆಗ್ಬೋದು. ಅಂದ್ರೆ ಒಂದೊಂದು ಊರಿಗೆ ಹೋಗಿ ಅಲ್ಲೆಲ್ಲ ಮಾತಾಡಿ ಅಲ್ಲಿದ್ದವರಿಗೆ ಸರಿಯಾಗುವಾಗ ಮಾತಾಡಿ ನಿಮ್ಗೆ ಅನುಭವ ಇರ್ಬೋದು. ಮತ್ತೆ ಸುಳ್ಳು ಹೇಳಬಾರದು ಅಂತ ಹೇಳ್ತಾರೆ ಸ್ವಾಮಿ. ಯಾಕೆ? ಸತ್ಯಕ್ಕೆ ಸಾವಿಲ್ಲ, ಬದುಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ನನಗೆ ಅದು ಅನಿಸುವುದಿಲ್ಲ. ಹಾಗೆ ಕೆಲವು ಸಲ ಸುಳ್ಳೇ ಸತ್ಯ ಆಗಿ ಹೋಗ್ತದೆ, ಸತ್ಯಕ್ಕೆ ಬೆಲೆ ಹೆಚ್ಚಾಗ್ತದೆ. ಈಗ ನೋಡಿ, ನೀವುಂಟಲ್ಲ ಎಲ್ಲ ಸತ್ಯ ಹೇಳ್ತಾರ. ಸಂದರ್ಭ ಅದೆಲ್ಲ ಅಲ್ಲಿಗೆ ಬನ್ನಿ. ಎಷ್ಟೋ ಸಲ ಪದ್ಯವೇ ಸುಳ್ಳು ಹೇಳ್ತೀರಿ ನೀವು, ಅದು ಅನಿವಾರ್ಯ. ನಿಮ್ ತಪ್ಪು ಅಂತ ನಾ ಹೇಳುದಿಲ್ಲ. ಪದ್ಯ ಸುಳ್ಳು ಹೇಳ್ತೇವೆ ಯಾಕೆ ಹೇಳಿದೆ ಗೊತ್ತಾ? ಪ್ರವೇಶ ಮಾಡುವವನಿಗೆ ಪಾಪ ಅಷ್ಟೊತ್ತಿಗೆ ಎಚ್ಚರ ಆಗದೆ ಹೋದ್ರೆ, ಅವನು ಒದ್ದೆ ಹೋದ್ರೆ, ಅಥವಾ ಮೊದಲೇ ಎದ್ಕ ಬಂದ್ಬಿಟ್ನಪ್ಪ, ಬಂದು ನಿಂತ್ಕೊಂಡ ಎಂತ ಸಾಯುವುದು. ನೀ ಮೊದಲೇ ಬಂದೆ ಅಂತ ನಮ್ಗೆ ಹೇಳಲಿಕ್ಕೆ ಉಂಟ? ಆಗ ನೀವೆಂತ ಮಾಡ್ತೀರಿ? ಅದನ್ನೇ ಸತ್ಯ ಮಾಡುವ. ಹೋಗ್ಬೇಡ ನೀ ನಿಂತ್ಕ ನಂಗೆ ಬೇಕು ನೀನು. ಆಗ ನೀನು ಹೇಳುದು ಕೇಳು, ಸರಿಯಾಗಿ ಗ್ರಹಿಸು ಏನು ಮಾತಾಡ್ತೀಯ ಅಂತ. ಅಕಸ್ಮಾತ್ ನಾಳೆ ಇದೇ ಸಂದರ್ಭ ಬಂದು ಇಂಥದ್ದೇ ಮಾತಾಡುದು ಅಂದು ಬಂದ್ರೆ, ನೀವು ಇಲ್ಲಿ ತಪ್ಪಿದ್ರಿ, ನಿನ್ನೆ ಹೀಗೆ ಹೇಳಿದ್ರೆ ಹೇಳಲಿಕ್ಕೆ ಬೇಕು ನೀನು. ನಂಗೆ ಅದಕ್ಕೆ ನೀನು ಸಂತೋಷ ಅಲ್ಲೇ ನಿಂತು ಯಾಕೆ ಮಾಡ್ತೇವೆ? ಎಚ್ಚರಾಗಿ ಅವ ಪಾಪ ಬರ್ಬೇಕಾದ್ರೆ ಬರ್ಲಿಲ್ಲ. ಅಷ್ಟೊತ್ತಿಗೆ ಪದ್ಯ ಇಲ್ಲದೆ ಹೋದ್ರು ನೀವು ಇಂಥವ ಬಂದಾಳ ಒಂದು ಸುಳ್ಳು ಪದ್ಯ ಹೇಳ್ಬಿಡ್ತೀರಿ. ಅದು ಯಾಕೆ? ಅಂದ್ರೆ ಒಳಗಿದ್ದವ ಗೊತ್ತಾಗ ಸಾಯಿ ಅಂತ, ಅಂದ್ರೆ ಅವನೇ ಬರುವುದು ಅಂತ. ಹಾಗಾಗಿ ನೀವು ಹೇಳಿದ ತಪ್ಪು ಅಂತ ಹೇಳುವುದಿಲ್ಲ, ಹಾಗಂತ ಪೂರ್ತಿ ಸತ್ಯ ಹೇಳ್ತೀರಿ ಹೇಳೋಕ್ಕೆ ಯಾವ ಆಧಾರ ಇಲ್ಲ. ಅದು ಒಂದು. ಇನ್ನು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಗೊತ್ತಾ? ನೀವು ಸುಮ್ಮನಿರಿ. ನಿಜವಾಗಿ ಹೇಳ್ತೇವೆ ಭಾಗವತ್ರ. ಸತ್ಯ ಹೇಳಿದ ಹರಿಶ್ಚಂದ್ರನ ಕತೆ ನೆನ್ಪು ಮಾಡ್ಕೊಳ್ಳಿ, ಧರ್ಮ ಹೇಳಿದ ಧರ್ಮರಾಜನ ಕತೆ ನೆನ್ಪು ಮಾಡ್ಕೊಳ್ಳಿ. ನೀವೇ ಪಾಪ ಅಲ್ಲಿ ಕೂತ್ಕೊಂಡು ಹೇಳ್ಕೊಂಡವ್ರ ಜೀವಮಾನಿದಿ. ಅವ ಪಾಪ ಅವ್ನಿಗೆ ಎಲ್ಲಾದ್ರೂ ಒಂದು ಒಣ ಪದ್ಯ ಕೊಟ್ಟಿಲ್ಲ ಅಲ್ಲ, ವಿಚಾರ ಮಾಡಿ ನೀನು. ಆ ಧರ್ಮರಾಜಿಗೆ ಒಂದು ಒಳ್ಳೆ ಪದ್ಯನಾದ್ರೂ ಉಂಟ? ನೀವು ಕೊಟ್ಟದ್ದು ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಧರ್ಮರಾಜ ಅಂದ್ರೆ ನಿಜವಾಗಿ ಧರ್ಮಾತ್ಮ, ಒಪ್ಕೊಳ್ಳೇಬೇಕು. ಅಲ್ಲಲ್ಲ, ಪದ್ಯ ಅವನು ಬೇಡ ಇರೋದಲ್ಲ, ನೀವೆಲ್ಲರೂ ಪಾಪ ಅವನು ಹೊಂದಿಕೆ ಹಾಕದ್ದು ಧರ್ಮರಾಜ. ಆ ಧರ್ಮರಾಜ ಯಾರಿಗೂ ಬೇಡ. ಎಲ್ಲಿವರೆಗೆ ಅಂದ್ರೆ ನಿಮ್ಮ ಕಲಾವಿದ ಧರ್ಮರಾಜ್ಞ ನಾ ಬರುವುದಿಲ್ಲ. ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನಿಜವಾಗಿ ಕಳ ಕೌರವನು ಮಾಡುವವನಿಗೆ ಭಯಂಕರ, ಧರ್ಮರಾಜ್ಞ ಮಾಡಿದವ್ ಕೆಂಡಾಗ್ತಾವ ಅಂತ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಆಗಿದೆ ಅಂದ್ರೆ ಈ ಧರ್ಮ ಬೇಕಾ, ಸತ್ಯ ಬೇಕಾ? ನಾನು ವಿಷಯದ ಮೇಲೆ ವಾದ ಮಾಡ್ತಿದ್ದೆ, ಸುಳ್ಳಾದ್ರೂ ಸುಳ್ಳು ಹೇಳಿ ನೀವು, ಯಥಾರ್ಥ ಹೋಗಿ